ಥೈಲ್ಯಾಂಡಲ್ಲಿ ಕೂಡ ಆಯಿತು. ಥೈಲ್ಯಾಂಡ್ ದೇಶದಲ್ಲಿ 62nd ಫ್ಲೋರಲ್ಲಿ ಒಂದು ಸ್ಕೈ ಬಬ್ ಇದೆ. ಕೆಳಗಡೆ ಹೋದಾಗ ಲೇಡಿ ಮ್ಯಾನೇಜರು ನಾನು ಹಾಕೊಂಡಿದ್ದ ಬಟ್ಟೆಗೆ ಅಲೌ ಮಾಡಲ್ಲ ಅಂತ ಹೇಳಿದ್ರು. ಪಾಲಿಸಿ ಅಲ್ಲೇ ಬರೆದಿದ್ದಾರೆ. ಪಾಲಿಸಿನ ಈಗ ಒಬ್ಬ ಅಕ್ಷರಸ್ಥನಿಗೆ ನೀವು ಸುಮ್ಮನೆ ಯಾಮರ್ಸೋಕ್ಕಾಗಲ್ಲ. ನಾನು ಪಾಲಿಸಿ ಓದಿದೆ ಮೇಲಿಂದ ಕೆಳಗಡೆ. ಪಾಲಿಸಿಲಿ ಎಲ್ಲೂ ಬರ್ದಿಲ್ವಲ್ಲ ಈ ಥರ ಹಾಕೋಬಾರ್ದು ಬಟ್ಟೆ ಅಂತ. ನನ್ನ ಕಣ್ಣೆದುರುಗಡೆನೆ ಬೇರೆ ಫಾರಿನರ್ಸು ಅರ್ಧ ಬಟ್ಟೆಲಿ ಹೋಗ್ತಾಯಿದ್ದಾರೆ, ಇಷ್ಟಿಷ್ಟು ಚಡ್ಡಿ ಹಾಕೊಂಡು ಅರ್ಧೋಗಿರೋ ಚಡ್ಡಿ ಏನೇನೋ ಸ್ಟೈಲ್ ಮಾಡ್ಕೊಂಡು ಹೋಗ್ತಾರೆ. ಅವ್ರನ್ನ ಬಿಡ್ತಾಯಿದ್ದಾರೆ. ನಾನು ಭಾರತೀಯ ಅಂತ ಬಿಡ್ತಾ ಇಲ್ಲ ಅಂತ ನಂಗೆ ನೋಡಿದ ತಕ್ಷಣ ಗೊತ್ತಾಯಿತು. ಅವ್ರಿಗೇನಿದೆ ಪರ್ಸ್ಪೆಕ್ಟಿವ್ ನನಗೆ ಗೊತ್ತಿಲ್ಲ. ಬಟ್ ನಾನು ಆಮೇಲೆ ಇನ್ನೊಂದು ಪ್ರಾಬ್ಲಮ್ ಇದೆ. ಭಾರತೀಯರು ಅಂದರೆ 140 ಕೋಟಿ. ಆದರೆ ಎಲ್ಲರೂ ಒಂದೇ ಕ್ಯಾಟಗರಿಗೆ ನೀವು ಹೆಂಗೆ ತೂಗಾಗ್ತೀರಾ? ಈಗ ಕನ್ನಡಿಗರು ಎಸ್ಪೆಷಲಿ ಸೌತ್ ಇಂಡಿಯನ್ಸು ತುಂಬ ಕಲ್ಚರ್ಡ್ ಜನ. ನಾನು ಬೇರೆಯವ್ರನ್ನ ಕೆಟ್ಟದಾಗಿ ತೋರಿಸಿ ನಾವು ಕನ್ನಡಿಗರು ಸೂಪರ್ ಅಂತ ಹೇಳ್ತಲ್ಲ. ಬಟ್ ಇರೋದ್ರಲ್ಲಿ ನಮ್ಮದು ತುಂಬ ಸಾಫ್ಟ್ ಕಲ್ಚರು. ನಾವೆಲ್ಲೂ ಯಾರಿಗೂ ತೊಂದರೆ ಕೊಡಲ್ಲ, ನೋವು ಕೊಡಲ್ಲ. ಈಗ ನೋಡಿ ಬೇರೆ ಬೇರೆ ಕಡೆ ದೇಶಗಳಲ್ಲಿ ನೀವು ಬೇಕಾದ್ರೆ ವೀಸಾಸ್ಗೆ ಅಪ್ಲೈ ಮಾಡಿ. ಅಮೆರಿಕಾ ವೀಸಾ, ಆಸ್ಟ್ರೇಲಿಯಾ ವೀಸಾ, ಯಾವ್ಯಾವ ದೊಡ್ಡ ದೊಡ್ಡ ಡೆವಲಪ್ಡ್ ದೇಶದ ವೀಸಾಸ್ ಅಪ್ಲೈ ಮಾಡಿದ್ರೆ ನಿಮಗೆ ಬೆಂಗಳೂರು ಪಾಸ್ಪೋರ್ಟ್ ಆಗಿದ್ರೆ ನಿಮ್ಮದು ಬೇಗ ಅಪ್ರೂವಲ್ ಸಿಗುತ್ತೆ. ದಕ್ಷಿಣ ಭಾರತದ ಪಾಸ್ಪೋರ್ಟ್ಸ್ ಆಗಿದ್ರೆ ಬೇಗ ಅಪ್ರೂವಲ್ ಸಿಗುತ್ತೆ. ನೀವು ನಾರ್ತ್ ಇಂಡಿಯನ್ ಪಾಸ್ಪೋರ್ಟ್ಸ್ ಆಗಿದ್ರೆ ಈಗ ಹರಿಯಾಣ, ಪಂಜಾಬ್ ಇವನ್ನೆಲ್ಲ ರಿಜೆಕ್ಟ್ ಮಾಡ್ತಾರೆ. ಯಾಕೆಂದರೆ ಅವ್ರುಗಳು ಹಂಗೆ ಕ್ರಿಯೇಟ್ ಮಾಡಿದ್ದಾರೆ. ಡಂಕಿ ಮಾಡೋದು ಅಂದರೆ, ಡಂಕಿ ಅಂದರೆ ಇಲ್ಲೀಗಲ್ ಆಗಿ ಬೇರೆ ದೇಶಕ್ಕೆ ಬಾರ್ಡರ್ಸ್ ಮೂಲಕ ಕ್ರಾಸ್ ಮಾಡೋದು, ಪಾಸ್ಪೋರ್ಟ್ನ ಹರಿದಾಕ್ಬಿಡೋದು. ನಮಗೆ ನಮ್ಮ ದೇಶದಲ್ಲಿ ತೊಂದರೆ ಆಗ್ತಾಯಿದೆ, ನೀವು ನನಗೆ ರಕ್ಷಣೆ ಕೊಡಿ, ರೆಫ್ಯೂಜಿ ಸ್ಟೇಟಸ್ನ ಮಾಡೋದು. ಈ ಥರ ಮಾಡಿ ಮಾಡಿ ನಮ್ಮ ದೇಶದ ಹೆಸರನ್ನು ಹಾಳು ಮಾಡಿದ್ದಾರೆ. ಆದರೆ ದೇಶ ಅನ್ನೋದು ತುಂಬ ದೊಡ್ಡ ಮಾತು. 140 ಕೋಟಿ ಜನಗಳನ್ನು ಒಂದೇ ತಕ್ಕಡಿಲಿ ಹೆಂಗೆ ತೂಗಾಕ್ತೀರಾ ನೀವು? ಅವನು ಯಾರೋ ಮಾಡ್ದ ಅಂದರೆ ನಾನು ಅದಕ್ಕೆ ಆನ್ಸರ್ ಆಗಲ್ಲ. ಅದಕ್ಕೆ ನಾನು ತುಂಬ ಸರಿ ಏನು ಹೇಳ್ತೀನಿ ಅಂದರೆ, ಭಾರತ ನನ್ನ ದೇಶ ಆದ್ರೂ ಕರ್ನಾಟಕ ನನಗೆ ಅತ್ಯಂತ ಮುಖ್ಯವಾದ. ನಾನು ರೆಪ್ರೆಸೆಂಟ್ ಮಾಡ್ತಿರೋದು ಕನ್ನಡಿಗರನ್ನು ಮತ್ತು ಕರ್ನಾಟಕವನ್ನು. ನಾನು ಭಾರತದ ರಾಯಭಾರಿ ಅಲ್ಲ ಸದ್ಯಕ್ಕೆ, ನಾನು ಕರ್ನಾಟಕದ ರಾಯಭಾರಿ. ಯಾಕಂದರೆ ಅಟ್ಲೀಸ್ಟ್ ನಾನು 7 ಕೋಟಿ ಕನ್ನಡಿಗರ ಪರವಾಗಿ ಮಾತಾಡ್ಬೋದು, ಅವರನ್ನು ಪ್ರೊಟೆಕ್ಟ್ ಮಾಡ್ಕೋಬೋದು. ನಾನು ಇಡೀ ಭಾರತನ ಹೆಂಗೆ ಕಂಟ್ರೋಲ್ ಮಾಡಲಿ? ಅವ್ರು ಮಾಡೋ ತರಲೆಗಳಿಗೆಲ್ಲ ನಾವು ಹೆಂಗೆ ಹೊಣೆಗಾರ ಆಗ್ತೀವಿ?